ನನ್ನ ಹೆಸರು ಅಶ್ವಿನಿ, ನನ್ನ ಹಸ್ಬೆಂಡ್ ಹೆಸರು ಕಿರಣ್ ಕುಮಾರ್. ನಾವು ಮದುವೆ ಆಗಿ 6 ವರ್ಷ ಆಗಿತ್ತು. 6 ವರ್ಷ ಆಗಿದೆ. 6 ವರ್ಷದಲ್ಲಿ ನಮಗೆ ಒಂದ್ಸಲನೂ ಕನ್ಸೀವ್ ಆಗಿರಲಿಲ್ಲ. ಅದು ಏನ್ ರೀಸನ್ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಅನ್ರೆಕಗ್ನೈಸ್ಡ್ ಇನ್ಫರ್ಟಿಲಿಟಿ. ಅದು ಏನ್ ರೀಸನ್ ಅಂತ ಗೊತ್ತಿಲ್ಲ. ಬಿಕಾಸ್ ಇಬ್ಬರಲ್ಲೂ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಸ್ಟಿಲ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ತುಂಬಾ ಕಡೆ ತೋರಿಸಿದ್ವಿ. ಅದಾದ್ಮೇಲೆ ನಮ್ಗೆ ಇನ್ನೊಂದು ಬೇರೆ ಡಾಕ್ಟರ್ ನಮ್ಗೆ ರಜಿತಾ ಮ್ಯಾಮ್ ರೆಫರ್ ಮಾಡಿದ್ರು. ರಜಿತಾ ಮ್ಯಾಮ್ ಇಂದ ಲೈಕ್ ಶಿ ವಾಸ್ ಫ್ರಮ್ ದ ಡೇ ಒನ್ ತುಂಬಾ ಫ್ರೆಂಡ್ಲಿ ಆಗಿ ಏನ್ ಪ್ರಾಬ್ಲಮ್ ಇದೆ, ನಮ್ದು ಏಜ್ ಫ್ಯಾಕ್ಟರ್ ಇದ್ರಿಂದ ನಮ್ ಇಬ್ರಿಗೂ 33-35 ಇಯರ್ಸ್. ಸೊ ಏಜ್ ಫ್ಯಾಕ್ಟರ್ ಇಂದ ನೀವು ಟ್ರೈ ಮಾಡಿ, ಲೈಕ್ ಇಷ್ಟು ದಿನ ಟ್ರೈ ಮಾಡಿದಿರಾ, 6 ಇಯರ್ಸ್ ಆಗಿಲ್ಲ, ಸೊ IVF ಯೋಚನೆ ಮಾಡಿ ಅಂತ ಹೇಳಿ ಡೇ ಒನ್ ಇಂದ ಕರೆಕ್ಟ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಇಲ್ಲಿನೂ IVF ಪ್ರೊಸೀಜರ್ನು ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಪ್ಯಾಕೇಜ್ ಎವ್ರಿಥಿಂಗ್ ಲೈಕ್ ಕ್ಲಿಯರ್ಲಿ ನಮಗೆ ಡೇ ಒನ್ ಇಂದಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಅದೇ ಮಂತ್ ನಮ್ದು ಪಿಕಪ್ ಕೂಡ ಆಯ್ತು. ಪಿಕಪ್ ಆಗಿ ನೆಕ್ಸ್ಟ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ಗೆ ವಿ ಹ್ಯಾಡ್ ಟು ವೇಟ್, ಬಿಕಾಸ್ ನಮ್ದು ಎಲ್ಲ ಬಟ್ ಆ ಟೈಮಲ್ಲಿ ಎಲ್ಲ ಸ್ಟಾಫ್ ದೇ ವರ್ ವೆರಿ ಫ್ರೆಂಡ್ಲಿ. ಅಂಡ್ ಇವನ್ ಪೃಥ್ವಿ ಅವರು ಲೈಕ್ ಕಾಲ್ ಮಾಡಿ, ಶುಭ ಅವರು ಅಷ್ಟೇ, ಲೈಕ್ ನನ್ ಯಾವಾಗ್ಲೂ ಫ್ರೀ ಇದ್ದಾಗ ನೋಡ್ಕೊಂಡು ಮ್ಯಾಮ್ ಬನ್ನಿ, ಇವಾಗ ಬನ್ನಿ, ಅವಾಗ ಬನ್ನಿ, ಕರೆಕ್ಟ್ ಆಗಿ ನಮ್ಗೆ ಫುಲ್ ಎಲ್ಲ ಫ್ರೆಂಡ್ಲಿ ಆಗೇ ಇದ್ರು. ಎಲ್ಲಾ ಸ್ಟಾಫ್ಸ್ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿದ್ರು. ನಾನು ಯಾವ ಟೈಮಲ್ಲಿ ಫೋನ್ ಮಾಡಿ ಕೇಳಿದ್ರು, ಲೈಕ್ ನನ್ ಪಿಕಪ್ ಟೈಮಲ್ಲಿ midnight 12 ನಾನು ಹಾಕ್ಸ್ಕೋಬೇಕಾಗಿತ್ತು ಇಂಜೆಕ್ಷನ್. ಅವಾಗ್ಲೂ ನಾನು ದೀಪಾ ಮ್ಯಾಮ್ ಫೋನ್ ಮಾಡಿ ಇವಾಗ ಹೋಗ್ತಾ ಇದೀನಿ ಮೇಡಮ್ ಅಂದ್ರೆ, ಪರವಾಗಿಲ್ಲ ಹೋಗಿ ಮೇಡಮ್, ನನ್ ರಿಸಲ್ಟ್ ಇವಾಗ ಕರೆಕ್ಟ್ ಆಗಿ ಹಾಕಿಸ್ಕೊಳ್ಳಿ ಅಂತ ಪಾಪ ಫಾಲೋ ಅಪ್ ಮಾಡಿದ್ರು. 11:30 ಫೋನ್ ಮಾಡಿ, ತಿರ್ಗಾ 12 o'clock ಮೆಸೇಜ್ ಮಾಡಿ ನೀಟಾಗಿ ಫಾಲೋ ಮಾಡ್ತಿದ್ರು ಎಲ್ಲದನ್ನು. ಸೊ ಒನ್ ಡೇ ಮುಂಚೆನೆ ಬಂದು ಈ ತರ ಫಾಲೋ ಅಪ್ಸ್ ಇದೆ ಅಂತ ಹೇಳಿ ನಮ್ಗೆ ಕಾಲ್ ಮಾಡೋರು. ಸೊ ಅದೆಲ್ಲ ತುಂಬಾ ಹೆಲ್ಪ್ಫುಲ್ ಆಯ್ತು ನಮ್ಗೆ. ಸೊ ನಮ್ಗೆ ಅದು ಕರೆಕ್ಟ್ ಆಗಿ ಡೇಸ್ ಅಂದ್ರೆ ಟೈಮಿಂಗ್ಸ್ ಇದ್ರದ್ದು ಇಂಜೆಕ್ಷನ್ ಟೈಮಿಂಗ್ಸ್ ಯಾವತ್ತೂ ಮಿಸ್ ಆಗಿಲ್ಲ. ಬಿಕಾಸ್ ಇವರಷ್ಟು ನೀಟಾಗಿ ಫಾಲೋ ಅಪ್ ಮಾಡಿ ನಮ್ಗೆ ಇದೇ ಟೈಮ್ ಬರಬೇಕು ಕಾಲ್ ಮಾಡಿ ನಮ್ಗೆ 15 minutes ಮುಂಚೆನೆ ಮ್ಯಾಮ್ ಬರ್ತಾ ಇದ್ದಾರೆ ಬನ್ನಿ ಇವಾಗ ಬೇಗ ಅಂತ ಹೇಳಿ ಕ್ಲೀನ್ ಆಗಿ ಫಾಲೋ ಅಪ್ ಮಾಡಿ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮ್ ಹಿಡಿತು, ಬಿಕಾಸ್ ಅದು ಎಂಡೋಮೆಟ್ರಿಯಂ ಥಿಕ್ನೆಸ್ ಆ ಟೈಮ್ ಹಿಡಿಯುತ್ತೆ ಕೂಡ. ಯಾಕಂದ್ರೆ ಥಿಕ್ನೆಸ್ ಬರಬೇಕು, ಮತ್ತೆ ನಿಮ್ಗೆ ಪ್ರಾಪರ್ ಆಗಿರ್ಬೇಕು ಎಲ್ಲ. ಆದ್ರೆ ನಿಮ್ಗೆ ಬೇಗ ರಿಸಲ್ಟ್ಸ್ ಬರುತ್ತೆ. ಸೊ ವರಿ ಮಾಡ್ಕೋಬೇಡಿ. ನಾನು ಆಕ್ಚುಲಿ ವರಿ ಮಾಡ್ಕೊಂಡಿದ್ವಿ ನಾವು, ಬಿಕಾಸ್ ಬಂದು 5 months ಆಯ್ತು, ಇನ್ನು ಯಾಕೆ ನಮ್ಗೆ ಟ್ರಾನ್ಸ್ಫರ್ ಮಾಡ್ತಿಲ್ಲ ಅಂತ. ಬಟ್ ಆದ್ರೆ ಅವರು ಎಲ್ಲ ಚೆಕ್ ಮಾಡ್ತಾರೆ ಪ್ರಾಪರ್ ಆಗಿ, ಲೈಕ್ ಏನಿದೆ ಎಕ್ಸಾಕ್ಟ್ಲಿ, ಎಲ್ಲ ಥಿಕ್ನೆಸ್ ಕರೆಕ್ಟ್ ಆಗಿದೆಯಾ, ಇದು ಕರೆಕ್ಟ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ. ಸಿಸ್ಟ್ ಬೇರೆ ಫಾರ್ಮ್ ಆಗಿತ್ತು ನಮ್ಗೆ, ಸೊ ಸ್ವಲ್ಪ ಲೇಟ್ ಆಯ್ತು. ಅದು ಹಾಗೆ ಆಗುತ್ತೆ ಎಲ್ಲರಿಗೂ, ಸೊ ಅದಕ್ಕೆ ವರಿ ಮಾಡ್ಕೋಬೇಡಿ. ನಾವು ವರಿ ಮಾಡ್ಕೊಂಡಿದ್ವಿ ಆಕ್ಚುಲಿ. ಬಟ್ 5th month ಅಲ್ಲಿ ನಮ್ಗೆಲ್ಲ ಆದ್ಮೇಲೆ ಲೈಕ್ ಫಸ್ಟ್ ಟೈಮ್ ನಮ್ಗೆ ಕ್ಲಿಕ್ ಆಯ್ತು. ವಿ ಆರ್ ವೆರಿ ಹ್ಯಾಪಿ. ಇಟ್ಸ್ ಲೈಕ್ 6 years ಅಲ್ಲಿ ಫಸ್ಟ್ ಟೈಮ್ ಆಗಿದ್ದು. ಸೊ ತುಂಬಾ ಖುಷಿ ಆಯ್ತು, ಮನೇಲಿ ಎಲ್ಲರಿಗೂ ಖುಷಿ ಇದೆ. ಸೊ ಅದೇ HCG ಆಯ್ತು. ಅದಾದ್ಮೇಲೆ ಫ್ರಮ್ 3 months ಅದನ್ನು ಫಾಲೋ ಅಪ್ ಕರೆಕ್ಟ್ ಆಗಿ ಮಾಡಿ, ಎಲ್ಲ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇಂದ ಹಿಡಿದು ಇವಾಗ NT ಸ್ಕ್ಯಾನ್ ವರ್ಗು ದೇ ಆರ್ ಲೈಕ್ ಪ್ರಾಪರ್ಲಿ ಫಾಲೋಯಿಂಗ್ ಅಪ್ ಅಂಡ್ ಎವ್ರಿಥಿಂಗ್ ವಾಸ್ ಸಾರ್ಟೆಡ್. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಆರಾಮಾಗಿ ಚಿಂತೆ ಬನ್ನಿ, ಆರಾಮಾಗಿ ಯಾವುದೇ ತರ ಯೋಚನೆ ಇಲ್ದಿರ ನೀವು ಪ್ರೆಗ್ನೆಂಟ್ ಆಗ್ಬಹುದು. ಸೊ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡ್ತಾರೆ ಇಲ್ಲಿ. ಸೊ ಒಳ್ಳೇದಾಗಿದೆ, ನಮ್ಗಂತೂ ಒಳ್ಳೇದಾಗಿದೆ. ನಿಮ್ಗೂ ಬನ್ನಿ, ನಿಮ್ಗೂ ಒಳ್ಳೇದಾಗುತ್ತೆ.